Hello, welcome, namaste. Hope everyone is fine and good. If we both exchange 1 rupee, we will be having 1 rupee. But when we both exchange one good thought, we will be having 2 good thoughts. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ದಟ್ ಈಸ್ ಅ ಪವರ್ ಆಫ್ ಶೇರಿಂಗ್. ಪವರ್ ಆಫ್ ಶೇರಿಂಗಲ್ಲಿ 3 ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲರ ಲೈಫಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಎಜುಕೇಷನ್, ಎನ್ವಿರಾನ್ಮೆಂಟ್, ಎಕ್ಸ್ಪೀರಿಯನ್ಸ್. ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವನದಲ್ಲಿ ಶೇರಿಂಗ್ ಆ್ಯಂಡ್ ಕೇರಿಂಗ್ ಅಂದರೆ ಏನಂತ ಹೇಳ್ಕೊಡೋದೇ ಈ ಪವರ್ ಆಫ್ ಶೇರಿಂಗ್ ಇಂದಾನೆ. ಎಜುಕೇಷನ್ ಆಗಿರಲಿ, ಎನ್ವಿರಾನ್ಮೆಂಟ್ ಆಗಿರಲಿ, ಎಕ್ಸ್ಪೀರಿಯನ್ಸ್ ಆಗಿರಲಿ. ಎಜುಕೇಷನಲ್ಲಿ ಭಾಳ ಜನಕ್ಕೆ ಗೊತ್ತು ಎಜುಕೇಷನ್ ಈಸ್ ಆಲ್ ಅಬೌಟ್ ಎ ನಾಲೆಜ್ ಆ್ಯಂಡ್ ಎ ವಿಸ್ಡಮ್ ಅಂತ. ಬಟ್ ಕೆಲವ್ರಿಗೆ ಡೌಟು ನಾಲೆಜ್ ಆ್ಯಂಡ್ ವಿಸ್ಡಮ್ ಎರಡು ಸೇಮಾ ಅಥವಾ ಎರಡು ಡಿಫ್ರೆಂಟಾ ಅಂತ. ಡೆಫಿನೆಟ್ಲಿ ಅದೆರಡು ಬೇರೆ ಬೇರೆ. ಸಿ, ನಾಲೆಜ್ ಅಂದರೆ ವಾಟ್ ಯು ನೋ, ನಿಮ್ಗೆ ಏನೆಲ್ಲ ಗೊತ್ತೋ ಅದೆಲ್ಲ ನಾಲೆಜ್. ವಿಸ್ಡಮ್ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ದಟ್ ವಾಟ್ ಯು ನೋ, ನಿಮಗೆ ಗೊತ್ತಿರೋದನ್ನ ಯಾವಾಗ ಹೇಳಬೇಕು ಅನ್ನೋದು ವಿಸ್ಡಮ್ ಆಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಟೊಮ್ಯಾಟೊ ಅನ್ನೋದು ವೆಜಿಟೇಬಲ್ ಅಲ್ಲ, ಫ್ರೂಟ್ ಅಂತ ಗೊತ್ತಿದ್ರೆ ಅದು ನಾಲೆಜ್. ಬಟ್ ಆ ಟೊಮ್ಯಾಟೊನ ಫ್ರೂಟ್ ಸಲಾಡಲ್ಲಿ ಹಾಕಬಾರ್ದು ಅನ್ನೋದು ವಿಸ್ಡಮ್. ಸೊ ಒಂದು ಓಷನ್ ಆಫ್ ನಾಲೆಜ್ ಅಂತ ತಗೊಂಡಾಗ ನಾನು ಅದನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ವಾಟ್ ಐ ನೋ, ನನಗೆ ಏನು ಗೊತ್ತು. ವಾಟ್ ಐ ಡೋಂಟ್ ನೋ, ನನಗೆ ಏನು ಗೊತ್ತಿಲ್ಲ. ವಾಟ್ ಐ ನೋ ದಟ್ ಅದರ್ಸ್ ಡೋಂಟ್ ನೋ, ವೇರ್ ವಾಟ್ ಅದರ್ಸ್ ನೋ ದಟ್ ಐ ಡೋಂಟ್ ನೋ. ಬೇರೆಯವ್ರು ಏನು ಗೊತ್ತು ನನಗೆ ಅದು ಗೊತ್ತಿಲ್ಲ, ಬೇರೆಯವ್ರಿಗೆ ಏನು ಗೊತ್ತಿಲ್ಲೋ ಅದು ನನಗೆ ಗೊತ್ತು. ಈ ಓಷನ್ ಆಫ್ ನಾಲೆಜ್ ಅನ್ನೋದು ಜಸ್ಟ್ ಇಮ್ಯಾಜಿನ್ ದ್ಯಾಟ್ ಎವ್ರಿ ಒನ್ ಸ್ಟಾರ್ಟ್ ಶೇರಿಂಗ್ ಆ್ಯಂಡ್ ಕೇರಿಂಗ್. ಒಂದು ಕ್ಯಾಂಡಲ್ ಇಂದ 100 ಕ್ಯಾಂಡಲ್ ಲೈಟ್ ಮಾಡಬೇಕಾದ್ರೆ ನಾಲೆಜು ಹ್ಯಾಪಿನೆಸ್ಸು ಅಷ್ಟೇ ಸೇಮ್. ಇಟ್ ನೆವರ್ ಡಿಕ್ರೀಸಸ್ ಬೈ ಶೇರಿಂಗ್, ಇಟ್ ಆಲ್ವೇಸ್ ಇನ್ಕ್ರೀಸಸ್ ಬೈ ಶೇರಿಂಗ್ ಆ್ಯಂಡ್ ಕೇರಿಂಗ್. ಈ ಎಜುಕೇಷನಲ್ಲೂ ಹಾಗೆ. ಟೀಚರ್ ಆಗಿರ್ಬೋದು, ಮೆಂಟರ್ ಆಗಿರ್ಬೋದು, ಒಂದು ಲೆಕ್ಚರರ್ ಆಗಿರ್ಬೋದು, ಒಂದು ಲೈಫ್ ಸ್ಕಿಲ್ ಟ್ರೈನರ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು. ಈ ನಾಲೆಜ್ ಆ್ಯಂಡ್ ವಿಸ್ಡಮ್ ಪ್ರತಿಯೊಬ್ಬರ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ನ ಶೇರ್ ಮಾಡುತ್ತೆ. ಈಗಿನ ಟ್ರೆಂಡಲ್ಲಿ ನನಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಆಗಿದೆ ಅಂದರೆ ಎಲ್ಲರ ಲೈಫಲ್ಲಿ. ಇಂಗ್ಲಿಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಬಟ್ ನಾಟ್ ಎ ನಾಲೆಜ್, ಬಟ್ ಇಟ್ ಈಸ್ ದ ಓನ್ಲಿ ಪ್ಯಾರಾಮೀಟರ್ ಟು ಜಡ್ಜ್ ದ ಟ್ಯಾಲೆಂಟ್ ಆಫ್ ಇನ್ ಇಂಡಿವಿಜುವಲ್ ಅಂತ ಆಗ್ಬಿಟ್ಟಿದೆ. ಚಿಕ್ಕ ವಯಸ್ಸಿಂದ ನಾವು ಇಂಗ್ಲೀಷ್ ಅನ್ನೋ ಸಬ್ಜೆಕ್ಟ್ ಓದ್ತಾನೆ ಇದ್ದೀವಿ, ಬಟ್ ಎಷ್ಟು ಜನಕ್ಕೆ ಗೊತ್ತು ಇಂಗ್ಲೀಷ್ ಅನ್ನೋ ಫುಲ್ ಫಾರ್ಮ್? ಇಲ್ಲಿ ಏನು ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಇದಂದರೆ, ಅಕಾಡೆಮಿಕ್ ಬೇಸ್ಡ್ ಎಜುಕೇಷನ್ಗೂ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ಗೂ ಭಾಳ ವ್ಯತ್ಯಾಸ ಇದೆ. ಅಕಾಡೆಮಿಕ್ ಬೇಸ್ಡ್ ಎಜುಕೇಷನ್ ಓನ್ಲಿ ಇನ್ಫ್ಲೂಯೆನ್ಸಸ್ ಯುವರ್ ಹೆಡ್, ವೇರ್ ದ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇನ್ಫ್ಲೂಯೆನ್ಸಸ್ ಯುವರ್ ಹಾರ್ಟ್. ಈಗ ನಾನು ನಿಮ್ಮ ಸ್ಟೂಡೆಂಟ್ಸ್ನ ಕರೆದು ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ನಾನು ನಿಮಗೆ 90 ಮಾರ್ಕ್ಸ್ ತರಿಸ್ತೀನಿ ಬರ್ರಪ್ಪ ಅಂದರೆ ಪ್ರತಿಯೊಬ್ಬರು ಬರ್ತಾರೆ. ಅದೇ ಫಿಸಿಕ್ಸ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಬರ್ರಿ ಅಂದರೆ ಯಾರೂ ಬರಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕಾಡೆಮಿಕ್ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಅ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್. ಇಂಗ್ಲೀಷ್ ಫುಲ್ ಫಾರ್ಮ್ ಅಂತ ಬಂದರೆ ಇಂಗ್ಲೆಂಡ್ ನ್ಯಾಷನಲ್ ಜನರಲೈಸ್ಡ್ ಲ್ಯಾಂಗ್ವೇಜ್ ಫಾರ್ ಐರಿಷ್, ಸ್ಕಾಟಿಷ್ ಆ್ಯಂಡ್ ಹಿಲ್ಸ್ ಅಂತ. ಇಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಇಂಗ್ಲೀಷ್. ನಾವು ಚಿಕ್ಕ ವಯಸ್ಸಿಂದ ಎಷ್ಟು ನೋಡಿರ್ತೀವೋ ಓನ್ಲಿ ಫಾರ್ ಮಾರ್ಕ್ಸ್ ಗೊತ್ತಾ ಇದೀವಿ ಹೊತ್ತು ಮಾರಲ್ಸ್ ಗೊತ್ತಾ ಇಲ್ಲ, ನಾಲೆಜ್ಗೆ ಹೋಗ್ತಾ ಇಲ್ಲ, ವಿಸ್ಡಮ್ಗೋಸ್ಕರ ಹೋಗ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಇಟರೇಟಿವ್ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ನಿಮ್ಗೊಂದು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಇರ್ಬೋದು, ಇಲ್ಲ ಯುನಿಕ್ ಎಬಿಲಿಟೀಸ್ ಇರ್ಬೋದು. ಇವಾಗ ನಾನು ಒಂದು 3 ಟಾಯ್ಸ್ ತೊಗೊಂಡ್ರೆ, ಫಸ್ಟ್ ಟಾಯ್ಗೆ ಓಕೆ, ನಾ ಒಂದು ಫಸ್ಟ್ ಟಾಯಲ್ಲಿ ಒಂದು ಇಯರಲ್ಲಿ ನಾನು ಒಂದು ನೀಡಲ್ ಹಾಕಿದ್ರೆ ಸೆಕೆಂಡ್ ಇಯರಿಂದ ಬರುತ್ತೆ. ದಟ್ ಈಸ್ ದ ಫಸ್ಟ್ ಟಾಯ್ ಸಿನಾರಿಯೋ. ಸೆಕೆಂಡ್ ಟಾಯ್ ಸಿನಾರಿಯೋ ತಗೊಂಡ್ರೆ ಕಿವಿಯಿಂದ ನಾನು ನೀಡಲ್ ಹಾಕಿದ್ರೆ ಬಾಯಿಂದ ಬರುತ್ತೆ. ದಿಸ್ ಇಸ್ ಅ ಸೆಕೆಂಡ್ ಸಿನಾರಿಯೋ. ಥರ್ಡ್ ಸಿನಾರಿಯೋ ಇಸ್ ಕಿವಿಯಿಂದ ನಾನು ನೀಡಲ್ ಹಾಕಿದ್ರೆ ಅಲ್ಲೇ ಬ್ರೈನಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಯು ಶುಡ್ ಬಿ ಆಲ್ವೇಸ್ ಲೈಕ್ ಎ ಥರ್ಡ್ ಟಾಯ್. ಯಾಕೆ ಅಂತ ಬಂದರೆ, ನಾವು ಏನು ಹೇಳ್ತೀವೋ ಆ್ಯಸ್ ಎ ಟೀಚರ್ಸ್ ಆಗಿರಲಿ, ಲೆಕ್ಚರರ್ಸ್ ಆಗಿರ್ಬೋದು, ವೆಲ್ವಿಷರ್ ಆಗಿರ್ಬೋದು, ಅದು ಒಂದ್ಸತಿ ನಿಮ್ಮ ಕಿವಿಗೆ ಹೋದರೆ ಇಲ್ಲಿ ಬಿಡಬಾರ್ದು, ಏನೇನೋ ಹೇಳಬಾರ್ದು. ಫಸ್ಟ್ ಇಲ್ಲಿ ಸ್ಟೋರ್ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಇಟ್ ಪ್ಲೇಸ್ ಎ ವೈಟಲ್ ರೋಲ್. ಇವಾಗ ನೀವು ಒಂದು ಸಬ್ಜೆಕ್ಟಲ್ಲಿ ಒಂದು ಫೇಲ್ ಆಗೋಣ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಒಂದು ಬೋರ್ಡಲ್ಲಿ ನಾನು ಒಂದು ಸೆಂಟ್ರಲ್ಲಿ ಒಂದು ಡಾಟ್ ಇಡ್ತೀನಿ. ಆ ಡಾಟ್ ಅನ್ನೋದು ನಿಮ್ಮ ಸಬ್ಜೆಕ್ಟಲ್ಲಿ ನಿಮ್ಮ ಲೈಫಲ್ಲಿ ಆಗಿರೋದು ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತೀರಾ ನೀವು. ನಾವು ಆ ಫೇಲ್ ಆಗಿರೋ ತಿಂಗ್ನೇ ನಾವು ಫಸ್ಟ್ ಅಟೆಂಪ್ಟಿವ್ ಇನ್ ಲರ್ನಿಂಗಲ್ಲೇ ಕೊರಗ್ತಾ ಇರೋ ಬದಲು ಒಂದು ಬೋರ್ಡ್ ಅನ್ನೋ ತಿಂಗ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಓಕೆ, ಹೈಪೋಥೆಟಿಕಲ್ ಆಗಿ ಎಷ್ಟು ದೊಡ್ಡ ಲೈಫ್ ನಮಗೆ. ಯಾವುದೋ ಒಂದು ತಪ್ಪು ಫ್ಲಾಸ್ ಬರುತ್ತೆ ಹೋಗುತ್ತೆ. ದಟ್ ಡಸಂಟ್ ಮೀನ್ ದಟ್ ಅದ್ರಗೋಸ್ಕರ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಮ್ಮ ಪೇರೆಂಟ್ಸ್ ನಮಗೆ ಪಿಯರ್ ಪ್ರೆಷರ್ ಹಾಕಿದಾರೆ ಅಂತ ಸೂಸೈಡ್ ಮಾಡ್ಕೊಳ್ತೀನಿ, ಒಂದು ಮಾರ್ಕ್ಗೋಸ್ಕರ ಸೂಸೈಡ್ ಮಾಡ್ಕೊಳ್ತೀನಿ. ದಟ್ ಈಸ್ ರಿಯಲಿ ಅ ಬುಲ್ಶಿಟ್ ಆಫ್ ಥಿಂಗ್. ಅದು ಯಾವತ್ತೂ ಮಾಡಬಾರ್ದು. ಆಫ್ಕೋರ್ಸ್ ನೀವು ಸೂಸೈಡ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಜನದಲ್ಲಿ LKG ಓದಬೇಕಾಗುತ್ತೆ. ಸೊ ದಟ್ ಈಸ್ ವೇರ್ ದ ಲ್ಯಾಕ್ ಆಫ್ ಎಬಿಲಿಟಿ ಸ್ಟಾರ್ಟ್ಸ್. ನಿಮ್ಮ ಎಬಿಲಿಟಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಪವರ್ ಆಫ್ ಶೇರಿಂಗ್ ಇರೋದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಗೆ ನಿಮ್ಗೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಇವಾಗ ಎಲ್ರಿಗೂ ಹೆವೆನ್ ಅಂಡ್ ಹೆಲ್ ಗೊತ್ತು, ಸ್ವರ್ಗ ನರಕ ಎಲ್ರಿಗೂ ಗೊತ್ತು ಜನರಲಿ. ಇವಾಗ ಹೆಲ್ಲಲ್ಲಿ ಒಂದು ಪರ್ಸನ್ ಹೋಗಿ ನೋಡಿದ್ರೆ ಫಸ್ಟು ಅಟ್ ದ ಹೆಲ್ ಸೆಂಟರ್ ಆಫ್ ದ ಹೆಲ್ಲಲ್ಲಿ ಒಂದು ಟೇಬಲ್ ಹಾಕಿರ್ತಾರೆ. ಬಿಗ್ ಟೇಬಲ್ ವಿತ್ ಅ ಡೆಲಿಷಿಯಸ್ ಫುಡ್, ತುಂಬ ರುಚಿಕರವಾದ ಆಹಾರ ಇಟ್ಟಿರ್ತಾರೆ. ಬಟ್ ದೊಡ್ಡ ಸ್ಪೂನ್ಸ್ ಸೆಟಪ್ ಇರುತ್ತೆ ಅಲ್ಲಿ. ಬಟ್ ಪ್ರತಿಯೊಬ್ಬರು ಹೆಲ್ಲಲ್ಲಿ ಲಾಸ್ಟಲ್ಲಿ ಕಾರ್ನರ್ ಕೂತ್ಕೊಂಡು ಅಳ್ತಾ ಡಲ್ಲಾಗಿ ರೆಸೆಂಟ್ಫುಲ್ ಆಗಿ ಅಳ್ತಾ ಬೇಜಾರಾಗಿ ಡಿಪ್ರೆಸ್ಡಲ್ಲಿ ಇರ್ತಾರೆ.
ಸೊ ದ ಸೇಮ್ ಸೆಟಪ್ ಒಂದು ಪರ್ಸನ್ ಮತ್ತೆ ಹೆವೆನ್ ಹೆಂಗಿರುತ್ತೆ ಅಂತ ಹೋಗಿ ನೋಡಿದಾಗ, ಹೆವೆನ್ ಅಲ್ಲೂ ಅಷ್ಟೇ ಸೇಮ್ ಸೆಟಪ್, ಸೆಂಟರ್ ಆಫ್ ದಿ ಟೇಬಲ್, ಹೆವೆನ್ ಅಲ್ಲಿ ಟೇಬಲ್ ಸೆಂಟರ್ ಇರುತ್ತೆ, ಡೆಲಿಷಿಯಸ್ ಫ್ರೂಟ್ಸ್ ಇರುತ್ತೆ, ಫುಡ್ ಇರುತ್ತೆ, ಸ್ಪೂನ್ ತುಂಬಾ ದೊಡ್ಡದಿರುತ್ತೆ. ಬಟ್ ಅಲ್ಲಿ ತುಂಬಾ ಜಾಲಿಯಾಗಿ, ಜೋವಿಯಲ್ ಆಗಿ, ಹ್ಯಾಪಿಯಾಗಿ, ನರ್ಚರ್ ಆಗಿ ಆಡ್ತಾ ಇರ್ತಾರೆ ಇವರು. ಇವನು ಇಲ್ಲಿ ನೀವು ಡಿಫ್ರೆನ್ಸ್ ಗಮನಿಸಬೇಕಾಗಿರೋದು, ಪ್ರತಿಯೊಬ್ಬರು ದೊಡ್ಡ ಸ್ಪೂನ್ ನಮ್ಮ ಬಾಯಿಗೆ ನಾವು ಹಾಕೊಳ್ಳೋಕ್ಕಾಗಲ್ಲ. ದ ಫುಡ್ ಐ ಟೇಕ್ ಫ್ರಮ್ ದ ಟೇಬಲ್ ಐ ಕಾಂಟ್ ಅಪ್ಲೈ ಟು ಮೈ ಮೌತ್. ಬಟ್ ನನ್ನ ಫುಡ್ನ ಬೇರೆಯವ್ರಿಗೆ ಫೀಡ್ ಮಾಡ್ಬೋದು ನನ್ನ ಸ್ಪೂನಿಂದ, ಅವ್ರು ನನಗೆ ಫೀಡ್ ಮಾಡ್ಬೋದು. ದೇ ಲರ್ನ್ ಫೀಡಿಂಗ್ ಆಫ್ ದ ಫುಡ್. ದಟ್ ಈಸ್ ದ ಪವರ್ ಆಫ್ ಶೇರಿಂಗ್. ಆ ಶೇರಿಂಗ್ ಅಂದರೆ ಟಾಕಿಂಗ್ ಆ್ಯಂಡ್ ಲಿಸ್ನಿಂಗ್, 2 ಥಿಂಗ್ಸ್ ಬರುತ್ತೆ ಇದ್ರಲ್ಲಿ. ಮತ್ತೆ ಟಾಕಿಂಗ್ ಅಂದ್ರೆ ಏನು, ಲಿಸ್ನಿಂಗ್ ಅಂದ್ರೆ ಏನು, ಬೋತ್ ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಏನು ಗೊತ್ತೋ ನನ್ನ ಥಾಟ್ಸ್ ಬರುತ್ತೋ ಅದನ್ನ ಮಾತ್ರ ಮಾತಾಡೋಕ್ಕೆ ನಿಮ್ಗೆ ಸಾಧ್ಯ. ಬಟ್ ಲಿಸನಿಂಗ್ ಇರೋದ್ರಿಂದ ಈ ಎಬಿಲಿಟಿ, ನಿಮ್ಮ ಕ್ಯಾಪಬಿಲಿಟಿ ಏನು ಮಾಡುತ್ತೆ ಅಂದರೆ ಲಾಟ್ ಆಫ್ ನ್ಯೂ ಥಿಂಗ್ಸ್ನ ನೀವು ಜನರೇಟ್ ಮಾಡಿ ಕಲ್ತ್ಕೊಳ್ಳೋ ಥರ ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ಲಿಸನಿಂಗ್. ಸೊ ಸ್ಟೂಡೆಂಟ್ಸ್ ಇವಾಗ ಯಾವುದೋ ಒಂದು ಟೀಚರ್ 9 1s are 7, 9 2s are 18, 27, 36, 45, 54, 63, 81, 90 ಅಂತ ಹೇಳಿದ್ರೆ, ಸಾರಿ 71 and 90 ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳಿದ್ರೆ, ಅದರಲ್ಲಿ ನಿಮಗೆ 9 1s are 7 ಅಂತ ಬಂದ್ರೇನೆ ನೀವು ರಾಂಗ್ ಒಂದು ಥಿಂಗ್ನೇ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಆಲ್ ದ ಅದರ್ ರೈಟ್ ಥಿಂಗ್ಸ್ನ ನೀವು ಬಿಟ್ಬಿಡ್ತಾ ಇದ್ದೀರಾ. ದಟ್ ಈಸ್ ವೇರ್ ವಿ ಆರ್ ಲ್ಯಾಕಿಂಗ್. ಸೊ an investment in knowledge always pays the best interest ಅಂತ ಕರಿತೀವಿ. ಸೊ ನೀವೇನೇ ಕಲಿಬೇಕಂದ್ರೂ ನಿಮ್ಮ ಡ್ರೀಮ್ ಅಂತ ಪ್ಯಾಷನೇಟ್ ಆಗಿ ಇಟ್ಕೊಂಡು ಕಲಿಬೇಕು. ಬಿಕಾಸ್ ಎಜುಕೇಷನ್ ಈಸ್ ಅನ್ ಐನಾಕ್ಯುಲೇಷನ್ ಅಗೇನ್ಸ್ಟ್ ಡಿಸ್ರಪ್ಷನ್. ಎಜುಕೇಷನ್ ಎಲ್ಲ ಡಿಸೀಸ್ಗೂ ಒಂದು ವ್ಯಾಕ್ಸಿನೇಷನ್ ಥರ. ಎಜುಕೇಷನ್ ಪ್ಲೇಸ್ ಎ ವೈಟಲ್ ರೋಲ್. ಇಲ್ಲಿ ನಿಮ್ಮ ಕ್ಯಾಪಬಿಲಿಟಿ ಏನು ಬರಬೇಕು ಅಂದರೆ ಐಕ್ಯಾನ್ ಈಸ್ 100 times ಇಂಪಾರ್ಟೆಂಟ್ ದ್ಯಾನ್ ಯುವರ್ IQ ಅಂತ ಬರಬೇಕು. ಸೊ ಇದು ಬಂದಿಲ್ಲ ಅಂದರೆ ನೀವು ಎಷ್ಟು ಮಾಡಿದ್ರೂ ಸಾಧ್ಯ ಇಲ್ಲ. ಟೀಚರ್ಸ್ ಅಂತ ವಿಷಯಕ್ಕೆ ಬಂದರೆ, ಟೀಚರ್ಸ್ ಆರ್ ಲೆಕ್ಚರರ್ಸ್ ಬಂದರೆ, ಅವರು ಒಂದು ಕ್ಯಾಂಡಲ್ ಥರ. They will burn themselves to light others. So the best teacher is tell where to see ಅನ್ನೋದಕ್ಕಿಂತ what to see ಅನ್ನೋದು ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ವೇರ್ ಟು ಲುಕ್ಗೂ ವಾಟ್ ಟು ಲುಕ್ಗಳು ಡಿಫ್ರೆನ್ಶಿಯೇಷನ್ ಬಹಳ ಇದೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ಫೌಂಟೇನ್ಸ್ ಆಫ್ ನಾಲೆಜ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ನಮ್ಗೆ ಈ ಸ್ಕೂಲ್ಸು ಮತ್ತು ಕಾಲೇಜಸ್ ಮ್ಯಾನರ್ಸ್ ಆಗಿರಲಿ, ಮೊರಾಲಿಟಿ ಆಗಿರಲಿ, ಕ್ಯಾರೆಕ್ಟರ್ ಆಗಿರಲಿ, everything that will be taught by the school and colleges. ಆದರೆ ನಾವು some students here they come to drink the knowledge, some students come to sip the knowledge, some students just come to gargle and spit the knowledge. In 3 types ಅಲ್ಲಿ the one who is going to accept the knowledge, accept ಆ vulnerabilityನ ಕ್ಲೀನಾಗಿ accept ಮಾಡಿಕೊಂಡು ಆ ಫ್ಲಾಸ್ ನಾನಲ್ಲ ಅಂತ ಡೆಡಿಕೇಟೆಡ್ ಆಗಿ, ಡೈರೆಕ್ಷನೇಟ್ ಆಗಿ, ಕಾನ್ಸಂಟ್ರೇಟ್ ಆಗಿ ಯಾರು ಇರ್ತಾರೋ ಅವರು ಮಾತ್ರ ಸಕ್ಸಸ್ ಆಗ್ತಾರೆ. ಬಿಕಾಸ್ ಸಕ್ಸಸ್ನ ನಾವು ಐಸ್ಬರ್ಗ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಈ ಟೀಚರ್ ಆಗಿರಲಿ, ಯಾವುದೇ ಒಂದು ಲೆಕ್ಚರರ್ ಆಗಿರಲಿ, ರಿಪಲ್ ಎಫೆಕ್ಟ್ ಈಸ್ ಇಮ್ಮೆಜರಬಲ್ ಅಂತ ಯಾಕೆ ಕರಿತೀವಿ ಅಂದರೆ, ಒಂದು ಸತಿ ಟೀಚರ್ ಕೊಡೋ ಜ್ಞಾನನ ನಾವು ಮೆಷರ್ ಮಾಡೋಕ್ಕೆ ಆಗಲ್ಲ. ವಾಟರಲ್ಲಿ ವೇವ್ಸ್ ಹೆಂಗೆ ಇಮ್ಮೆಜರಬಲ್ಲೋ ಅದೇ ಥರ ಟೀಚರ್ ಕೊಡೋ ಜ್ಞಾನ ಇಮ್ಮೆಜರಬಲ್. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಗುರು ಮತ್ತು ಗಾಡ್ನ ಯಾರು ಗ್ರೇಟ್ ಅಂತ ಕಂಪೇರ್ ಮಾಡಿದ್ರೆ, ಯು ಶುಡ್ ಆಲ್ವೇಸ್ ಆಪ್ಟ್ ಆಸ್ ಎ ಗುರು. ಯು ನೋ ವೈ? ಓನ್ಲಿ ದ ಗುರು ಆ್ಯಂಡ್ ದ ಟೀಚರ್, ಗುರು ಅಥವಾ ಟೀಚರ್ ಯಾರೇ ಆಗಿರಲಿ, ಅವರೇ ನಿಮಗೆ ಡೈರೆಕ್ಷನ್ ಆಫ್ ಗಾಡ್ ತೋರಿಸ್ತಾರೆ. ಗಾಡ್ ಈಸ್ ನಥಿಂಗ್ ಬಟ್ ಎ ಜನರೇಟರ್, ಆರ್ಡಿನೇಟರ್, ಡೆಸ್ಟ್ರಾಯರ್ ಆಗಿರ್ಬೋದು. ಬಟ್ ನಿಮ್ಮ ಜೀವನದಲ್ಲಿ ಡೈರೆಕ್ಷನ್ ಆಫ್ ಪಾತ್ ತೋರಿಸೋರೇ ನಿಮಗೆ ಮೇನ್ ಗಾಡ್. ಆ ಗಾಡಿಂದಲೇ ನೀವು ತಿಳ್ಕೊಬೇಕು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದು ಮಾಡ್ಬೋದಾ, ಇದು ಮಾಡಬಾರ್ದು. ಸೊ ನಾನು ಎಲ್ಲ ಪೇರೆಂಟ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಓದಿಲ್ಲ ಅನ್ನೋದು ಕರೆಕ್ಟ್, ಓಕೆ, ದಟ್ಸ್ ಫೈನ್. ಅದು ನಿಮ್ಮ ಜೀವನದಲ್ಲಿರೋ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಓದಿಲ್ಲ ಅಂತ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ಕೊಳ್ಳೋದು ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ರೈಟ್, ಅದು ಧರ್ಮ. ಬಟ್ ನೀವೇನು ಆಗ್ಬೇಕಂತ ಇರ್ತೀರ ಚಿಕ್ಕ ವಯಸ್ಸಲ್ಲಿ, ಅದನ್ನು ನೀವು ನಿಮ್ಮ ಮಕ್ಕಳ ಮೇಲೆ ಮೆಂಟಲ್ ಪ್ರೆಷರ್ ಹಾಕಿ ಅದು ನೀನು ಅದೇ ಆಗಬೇಕು, ಲಾಯರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅನ್ನೋದು ಭಾಳ ತಪ್ಪು. ಬಿಕಾಸ್ ಎ ಡ್ರೀಮ್ ದಟ್ ಡೈಸ್ ಈಸ್ ಎ ಡ್ರೀಮ್ ದಟ್ ಫ್ಲೈಸ್ ಅಂತ ಕರಿತೀವಿ. ಎ ಡ್ರೀಮ್ ದಟ್ ಫ್ಲೈಸ್ ಈಸ್ ಎ ಸೌಲ್ ದಟ್ ಫಾರ್ ಎವರ್ ಕ್ರೈಸ್ ಅಂತ ಹೇಳ್ತೀವಿ. ದಿಸ್ ಇಸ್ ವೇರ್ ನಾವು ಯಾವತ್ತೂ ಅಷ್ಟೇ ಮಕ್ಕಳಿಗೆ ಕಂಪ್ಯಾರಿಸನ್ ಆಗಿರಲಿ, ಸೆಲೆಕ್ಟಿವ್ ಲಿಸ್ನಿಂಗ್ ಆಗಿರಲಿ ಇದೆಲ್ಲ ಹೇಳ್ಕೊಡ್ಬಾರ್ದು. ಮಕ್ಕಳು ನಾವೇನು ಹೇಳ್ತೀವೋ ಅದನ್ನ ನೋಡಿ ಕಲಿತಾರೆ ಚಿಕ್ಕ ವಯಸ್ಸಲ್ಲಿ. ಈಗ ಚಿಕ್ಕ ವಯಸ್ಸಲ್ಲೇ ಒಂದು ಪ್ಲಾಂಟ್ ಆಗೇ ಬಗ್ಲಿಲ್ಲ ಅಂದರೆ ಟ್ರೀ ಆದ್ಮೇಲೆ ಬಗ್ಗಕ್ಕೆ ಅಸಾಧ್ಯ. ನಾವು ಚಿಕ್ಕ ವಯಸ್ಸಲ್ಲಿ ಏನು ಇನ್ವೋಕ್ ಮಾಡ್ತೀವೋ ಅವ್ರಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗಿರಬಾರ್ದು, ಇರ್ರಾಷನಲ್ ಆಗಿರಬಾರ್ದು. ಯಾರು ಪರ್ಫೆಕ್ಟ್ ಅಲ್ಲ, ನೀವು ಆ ಕಂಪ್ಯಾರಿಸನ್ ಬಿಡ್ಬೇಕು. ಯಾಕಂದರೆ ಡೆಟಾಲ್ 99.9% ಸೆಲ್ಫ್ ಸ್ಕಿಲ್ ಮಾಡೋವಾಗ ಯಾರ ಕೈಯಲ್ಲಿ ಪರ್ಫೆಕ್ಷನ್ ನೋಡೋಕ್ಕೆ ಸಾಧ್ಯ? ಸೊ ಒಂದು ಟೀಚರ್ ಆಗಿರಲಿ, ಒಂದು ಪೇರೆಂಟ್ ಆಗಿರಲಿ, ಒಂದು ಸ್ಟೂಡೆಂಟ್ ಆಗಿರಲಿ, ಈ 3 ಟ್ರೀಸೇ ಎಜುಕೇಷನ್ಗೆ ಮೇನ್ ಆಸ್ಪೆಕ್ಟ್. ಈ 3 ಟ್ರೀಸಿಂದಾನೇ ನಾವು ವರ್ಲ್ಡಲ್ಲಿ ಪ್ರತಿಯೊಬ್ಬರು ನಮ್ಮ ದೇಶಕ್ಕೆ ಯೋಧ ಎಷ್ಟು ಇಂಪಾರ್ಟೆಂಟೋ, ನಾಡಿಗೆ ರೈತ ಎಷ್ಟು ಇಂಪಾರ್ಟೆಂಟೋ, ನಿಮ್ಮ ಜೀವನದಲ್ಲಿ ಗುರು ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮಗೆ ಗುರಿ ಇರಬೇಕು, ಗುರು ಇರಬೇಕು. ಇದು 2ರಿಂದನೇ ನೀವು ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗೋಕ್ಕೆ ಸಾಧ್ಯ.
ಸೊ ಪ್ರತಿಯೊಬ್ಬರು ಎಜುಕೇಷನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಪ್ಲಸ್ ನನ್ನ ಚಾನಲ್ಗೂ ಅಷ್ಟೇ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಕೆಳಗೆ ಕೊಟ್ಟಿರೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ನಿಮ್ಮೆಲ್ರಿಗೂ ಗೊತ್ತಾ, ಯು ನೋ ವಾಟ್ ಇಸ್ ಬ್ಯೂಟಿಫುಲ್? ನಾನು ಹೇಳಿದ ಸೆಂಟೆನ್ಸಲ್ಲಿ ಫಸ್ಟ್ ವರ್ಡ್ ಇದೆಯಲ್ಲ, ದಟ್ ಈಸ್ ಯು. ಹೋಪ್ ಎವ್ರಿ ಒನ್ ವಿಲ್ ಸಪೋರ್ಟ್ ಮೀ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.